600 ವರ್ಷಗಳ ಹಿಂದೆ ನಿನ್ ಕಾಲ್ಗೊಂದು ಮುಳ್ಚುಚ್ಚಿತ್ತು. ನೋಯ್ತಾಯ್ತಾ? ರಕ್ತ ಬರ್ತಾಯ್ತೆ. ನಮಗೆ ಕಿಣ್ಣಲ್ಲ. ನೀನು ಕುಂಟ್ಕೊಂಡ್ ಕಾಲೇಜ್ ಹೋಯ್ತಿರ್ಬೇಕಾದ್ರೆ ನಾನು ಹೀರೋ ಸೈಕಲ್ ಅಲ್ಲಿ ಹೀರೋ ರೇಂಜ್ ಅಲ್ಲಿ ಬಂದು ನಿನ್ನ ಕಾಲೇಜ್ವರೆಗೂ ಡ್ರಾಪ್ ಮಾಡಿದ್ದೆ. ಇದಾದ್ರೂ ನೆನ್ಪೈತಾ? 600 ವರ್ಷಗಳ ಹಿಂದೆ ಸೈಕಲ್ನೇ ಕಂಡು ಹಿಡ್ದಿರ್ಲಿಲ್ಲ. ಹೋಗೋ ಗುಗ್ಗು. ಗುರುಗಳೇ, 600 ವರ್ಷಗಳಿಂದ ಸೈಕಲ್ನ ಕಂಡಿಡ್ದಿರ್ಲಿಲ್ವಾ? ಯಾವ ಬದ್ಧಕಾಯಿನೂ ಕಂಡಿರಲ್ಲ ಕಣ. ಹೋಗೋ, ಈ ನನ್ ಮಗೊಬ್ಬ ಊರ್ಗ ವೇಸ್ಟ್ ಆಗೋಟ್ಬಿಟ್ಟ. 600 ವರ್ಷಗಳ ಹಿಂದೆ ಜುಜುಬಿ ಒಂದು ಸೈಕಲ್ನ ಕಂಡಿಡಕ್ ಆಗ್ದಿರೋಂತ ದಡ್ರ ನಮ್ ತಾತಂದ್ರು. ನೆಕ್ಸ್ಟ್ ನಿನ್ನ ಪಿತೃಪಕ್ಷ ಕ್ಯಾನ್ಸಲ್. ನೀನ್ ಕಿಸ್ತಿರೋದ್ ನನಗ್ ಗೊತ್ತಿಲ್ವಾ? ಯಾವನೋ ಕಂಡು ಹಿಡ್ದಿರೋ ಜಿಪ್ನೇ ಮೇಲ್ ಎಳ್ಕೊಳಕ್ ಬರಲ್ಲ ನೀನು. ಹಿಂಗೆ ಹೆಣ್ಮಕ್ಳು ಕಣ್ ಜಾಗದಲ್ಲಿ ಕಣ್ಣಾಡ್ಸೋದು ತಪ್ಪಲ್ವೇ? ಗಂಡ್ಮಕ್ಳು ಕಾಣ್ದೇ ಇರೋ ಜಾಗದಲ್ಲಿ ಕಣ್ಣಾಡ್ಸೋ ತಪ್ಪಲ್ವೇ? ಇಷ್ಟೊತ್ ಬಸ್ ಬರ್ದೇ ಇರೋದಕ್ಕೂ ಇವ್ನ್ ಕೊರ್ದಿದ್ದಕ್ಕೂ ಸರಿ ಹೋಯ್ತು. ಬಾರೆ ಗೌರಿ. ಏ ಗೌರಿ, 500 ವರ್ಷಗಳಿಂದ ಇನ್ನೊಂದ್ 5 ನಿಮಿಷ ಇಲ್ಲೇ ಇದ್ರೆ 50 ವರ್ಷಕ್ಕೆ ಬಂದ್ಬಿಡ್ತಾನೆ. ಬಾರೆ. ಇನ್ನು 3 ವರ್ಷ ಕಡಿಮೆ ಹೇಳಿದ್ರೆ ನಾವು ನನ್ ಕೈಲಿ ಆಗಾಕಿಲ್ಲ. ಸಿನಿಮಾದಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಪಾತ್ರ ಕೊಡ್ತೀನಿ ಅನ್ಬಿಟ್ಟು ಮೋಸ ಮಾಡ್ಬಿಟ್ಟು ನಿನ್ನ ಲೈ ಸುಂದ್ರ, ಇನ್ನೊಂದ್ಸಾರಿ ಶೂಟಿಂಗ್ ಗೀಟಿಂಗ್ ಅಂತ ಕರೆದೆ ನಿನ್ನ ಕೊಲೆ ಮಾಡ್ಬಿಡ್ತೀನಿ ನಾನು. ಶೂಟಿಂಗ್ ಅಲ್ಲಿ ಮೇಕಪ್ ಅಸಿಸ್ಟೆಂಟ್ ಕೊಡೋದು ಸುಮ್ಮನೆ ಬಿಡ್ತಾರೆ ಅನ್ಲಾ? ಅದಕ್ಕೆ ಆಚೆ ಗಟ್ಟಿದ್ದು. ಅವ್ನು ಆಗಾಗ ಹೋಗಿ ಹುಡುಗಿನ ಟಚ್ ಮಾಡಿದ್ರೆ ಸುಮ್ಕಿರಕಾಯ್ತದ? ಅವ್ನ್ ಟಚ್ ಅಪ್ ಬಾಯ್ ಕಣ್ಲಾ? ಇವ್ನು ಯಾರಲ್ಲ ಟಚ್ ಅಪ್ ಬಾಯ್ ಯಾರು ಅಂತ ಗೊತ್ತಿಲ್ಲ. ಯಾವ ಸೀಮೆ ಆಟ್ರಲ್ಲ. ಆಗಿದ್ದಾಯ್ತು, ನಡೀರ್ಲ. ಲೇ ಬಂದಾಯ್ತು, ನಿಂತ್ಕೊಳ್ಳ. ಬಂಕ್ಗೋಗಿ ಇಷ್ಟು ಬೇಗ ಪೆಟ್ರೋಲ್ ತಂದ್ಬಿಟ್ಟ. ಮೊದ್ಲು ದುಡ್ಡು ಕೊಡು ಹೇಳ್ತೀನಿ. ತಕ. ಶೂಟಿಂಗ್ ಹೋಗ್ಬೇಕು, ಗಾಡಿ ಸೇಫ್ಟಿಯಾಗಿ ನೋಡ್ಕೊ ಅಂತ ನನ್ನ ದಿವಸ ಕೀ ಕೊಟ್ಟಿದ್ದಲ್ಲ. ಈಗ ಕಷ್ಟ ಕಾಲದಲ್ಲಿ ಬೇಕಾಯ್ತದೆ ಅಂತ ಪೆಟ್ರೋಲ್ ಎಳೆದಿಟ್ಟಿದ್ದೆ.